ಸೀರೆ ಪಿಕೋ ಹಾಕ್ಲಾಕತ್ತೆ ನೋಡ್ರಿ. ಜಿಗ್ಜಾಗ್ ಮಷೀನ್ ಅಲ್ಲಿ ಇಲ್ಲ ರೀ, ಈ ಮಷೀನ್ ಒಳಗಡೆನೆ ಹಾಕ್ತಾ ಇದೀನಿ. ಯಾಕಂದ್ರೆ ಇದು ಲೇಸ್ ಬಂದೈತಿರ್ಲ, ಅದಕ್ಕೋಸ್ಕರ ನೋಡಿ. ಈ ತರ ಈ ಮಷೀನ್ ಅಲ್ಲಿ ಏನಾದ್ರೂ ಪಾಲ್ ಹಚ್ಚಿದ್ರೆ ಒಂದ್ ದಿನಕ್ಕೆ 50 ಸಾರಿ ಪಿಕೋ ಪಾಲ್ ಮಾಡ್ಬೋದ್ರಿ. ಜಿಗ್ಜಾಗ್ ಮಷೀನ್ ಅಲ್ಲಿ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತೆ ಕೈವಲ್ಗೆ ಹಾಕ್ಬೇಕಾಗ್ತೈತಿ. ಇದ್ರ ಮೇಲ್ಗಡೆ ಮಾಡಿದ್ರೆ ಒಂದ್ ದಿನಕ್ಕೆ 50ಕ್ಕಿಂತಲೂ ಜಾಸ್ತಿನೇ ಆಗ್ಬೋದ್ರಿ ಸೀರೆ ಪಿಕೋ ಪಾಲ್. ಈ ಟ್ರಿಕ್ ನ ಯೂಸ್ ಮಾಡಿ ನೀವು ಸೀರೆ ಪಿಕೋ ಪಾಲ್ ಮಾಡಿದ್ರಿಂದ ತುಂಬಾನೇ ಕೈ ತುಂಬಾ ಹಣ ಸಂಪಾದನೆ ಮಾಡ್ತೀರಾ. ಬರ್ರಿ ನಾನು ಯಾವ ತರ ಸ್ಟಿಚ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮಷೀನ್ ಸ್ಟಿಚ್ ಹಾಕಿದ್ದೀನಿ. ಮಷೀನ್ ಹೊಲಿಗೆನ 5 ನಿಮಿಷದಲ್ಲಿ ಪಾಲ್ ರೆಡಿ ಮಾಡ್ತೀನಿ ನಾನು. ಈ ತರ ಸ್ಟಿಚ್ ಮಾಡಿದ್ರ ಜಿಗ್ಜಾ ಮಷೀನ್ ಅಲ್ಲಿ ಆದ್ರೆ ನನ್ನ ಮಷೀನ್ಕ ಮೋಟ್ರ್ ಇಲ್ಲ ರೀ. ಜಿಗ್ಜಾ ಮಷೀನ್ಕ ಕಾಲಲ್ಲೇ ಪೆಡಲಲ್ಲೇ ತುಳಿಬೇಕಾಗ್ತೈತಿ, ಸ್ವಲ್ಪ ಲೇಟ್ ಆಗ್ತೈತ್ರಿ. ನೋಡಿ ಏನು ವ್ಯತ್ಯಾಸ ಆಗಂಗಿಲ್ರಿ ಅದಕ್ಕ ಇದಕ್ಕ ಏನು. ಇದು ಕೈವಲಿಗೆ ಕೂಡ ಇದಕ್ಕೆ ಹಾಕಕ್ಕೆ ಬರುದಿಲ್ಲ ಸ್ನೇಹಿತರೆ, ಯಾಕಂದ್ರೆ ನೆಟ್ ತರ ಸಾರಿ ಐತಿ. ಇದು ಕೈವಲಿಗೆ ನಾವು ಹಾಕ್ತೀವಿ ಅಂದ್ರೆ ಏನ್ ಒಂದ್ ವೇಳೆ ಇದು ಸೀರೆ ಬಂದ್ಬಿಟ್ಟು ಹಗುರ ತೆಳ್ಳಗಿದೆ, ನಾವು ಇದು ಅಸ್ತರ್ ಇದು ಪಾಲ್ ಕೊಟ್ಟಿವಲ್ಲ, ವಜನಿಗೆ ಏನಾಗ್ತೈತಿ ಜೋತ್ ಬೀಳೋ ಚಾನ್ಸ್ ಇರ್ತೈತಿ. ಈ ಟಿಪ್ಸ್ ನ ಫಾಲೋ ಮಾಡಬೇಕಾದ್ರೆ ನೋಡ್ರಿ ನೀವು, ಇದು ನೀಟಾಗಿ ಕುಡಿರ್ತೈತಿ. ಯಾಕಂದ್ರೆ ನಾವು ಮಷೀನ್ ಹೊಲಿಗೆ ಎಲ್ಲಿನೂ ಲೂಸ್ ಬೀಳಂಗಿಲ್ಲ, ಟೈಟ್ ಆಗಿ ಬಂದಿರ್ತೈತಿ. ನಾವು ಕೈವಲಿಗೆ ಹಾಕಿದೀವಿ ಅಂದ್ರೆ ಮಧ್ಯ ಮಧ್ಯ ಗ್ಯಾಪ್ ಇರ್ತೈತಿಲ್ಲ, ಅಲ್ಲಿ ಏನೈತ್ರಿ ಗ್ಯಾಪ್ ಬಂದಂಗಾಗಿ ಈ ತರ ಪುಗ್ಗ ಒಂದ್ ಸ್ವಲ್ಪ ವಜನ್ ಆದಂಗಾಗಿ ಉಬ್ಕೊಳ್ಳೋ ಚಾನ್ಸ್ ಇರ್ತೈತಿ. ನೋಡಿ ಸ್ನೇಹಿತರೆ, ಈ ಟಿಪ್ ನ ಫಾಲೋ ಮಾಡಿ. ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದ್ರೂ ನೋಡಕತ್ತಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿಗಾಗಿ ಇದೇ ತರ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಒಂದ್ ಲೈಕ್ ಕೊಟ್ರೆ ತುಂಬಾನೇ ಖುಷಿ ಆಕೈತಿ. ನಿಮ್ಗ ಲೈಕು ನಾನು ಇದೇ ತರ ಹೊಸ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ ಹಾಗೆ ಹಂಚ್ಕೊಳಕ ಇಷ್ಟ ಪಡ್ತೀನಿ. ನೋಡಿ ಸ್ನೇಹಿತರೆ, ಇನ್ನೊಂದಿದೆ ಸೀರೆ ಈ ತರನೇ ಸೇಮ್ ಇದೇ ತರನ ಸ್ಟಿಚ್ ಮಾಡ್ಕೊಂಡು ಮತ್ತೆ ತೋರಿಸ್ತೀನಿ ನಿಮ್ಗೆ.